ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಆಯಿತು, ಜಸ್ಟಿಸ್ ಯಶವಂತ್ ವರ್ಮಾ ಆಯಿತು, ಓಂ ಪ್ರಕಾಶ್ ಬಿರ್ಲಾ ಆಯಿತು, ಈಗ ಜ್ಞಾನೇಶ್ ಕುಮಾರ್ ಅವರ ಸರದಿ. ಏನಪ್ಪ ಒಗಟಿನ ಹಾಗೆ ಹೇಳ್ತಾ ಇದ್ದಾರಲ್ಲ ಸೋಮವಾರ ದಿವಸ ಬೆಳಗಿನ ಸಂಚಿಕೆಯಲ್ಲಿ ಅಂತ ಆತಂಕ ಪಡಬೇಡಿ. ಇದು ಬ್ಲ್ಯಾಕ್ ಮೇಲ್ ತಂತ್ರ ಹೇಗೆ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ತಮಗೆ ಒಂದು 4 ಹೆಸರುಗಳನ್ನ ಸಾಧು ಹರಿಸಿದ್ದೇನೆ. ಯಶವಂತ್ ವರ್ಮಾ ಬಿಡಿ, ಈತ 2025ರಲ್ಲಿ ಮನೆಯಲ್ಲೇ ದುಡ್ಡನ್ನು ಸುಟ್ಟು ಹಾಕಿದಂಥ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಂಡಂಥ ಪ್ರಕರಣ. ಈತನ ಬಗ್ಗೆ ಇಂಪೀಚ್ಮೆಂಟ್ ಆಗಲೇಬೇಕಾಗಿತ್ತು, ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ಇನ್ನು ಶೇಖರ್ ಕುಮಾರ್ ಯಾದವ್ ಯಾವುದೋ ವೇದಿಕೆಯಲ್ಲಿ ಹಿಂದೂ ಧರ್ಮದ ಪರವಾಗಿ ಮಾತನಾಡಿದ್ದಕ್ಕೆ ಈತನ ಮೇಲೆ ಇಂಪೀಚ್ ಮಾಡ್ತೀನಿ ಅಂತ ಕಪಿಲ್ ಸಿಬಲ್ನಿಂದ ಹಿಡಿದು ಎಲ್ಲರೂ ಕೂಡ ಈತನನ್ನು ಹೆದರಿಸಿದ್ದುಂಟು. ಮೊನ್ನೆ ಸಂಸತ್ ಅಧಿವೇಶನ ಮುಗಿಯೋದಕ್ಕಿಂತ ಮುಂಚೆ ದೊಡ್ಡ ರಾದ್ಧಾಂತ ಆಯಿತು, ದೊಡ್ಡ ಪ್ರಹಸನವೇ ನಡೀತು. ಮುಂದಿನ ಮಾರ್ಚ್ 9ಕ್ಕೆ ನಡೆಯುವಂಥ ಅಧಿವೇಶನಕ್ಕೆ ಮುನ್ನುಡಿಯನ್ನು ಹಾಡಲಾಯಿತು. ಅದೇನಪ್ಪ ಅಂದರೆ ಓಂ ಪ್ರಕಾಶ್ ಬಿರ್ಲಾ ಅವರ ಮೇಲೆ ವಾಗ್ದಂಡನೆಯನ್ನು ಮಾಡಲಾಗತ್ತೆ, ಅವ್ರ ಮೇಲೆ ಅವಿಶ್ವಾಸ ಮತ್ತು ಗೊತ್ತುವಳಿಯನ್ನು ತೆಗೆದುಕೊಳ್ಳಲಾಗತ್ತೆ. ಈಗಾಗಲೇ ಅದನ್ನು ನೋಟಿಸನ್ನು ಜಾರಿ ಮಾಡಿ ಆಗಿದೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ಮಹಿಳಾ ಮಣಿಯರನ್ನ ಕರ್ಕೊಂಡೋಗಿ ಪಿಂಕಿ ಮತ್ತು ಈ KC ವೇಣುಗೋಪಾಲು ಓಂ ಪ್ರಕಾಶ್ ಬಿರ್ಲಾ ಅವರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವ ಪ್ರಯತ್ನ ಕೂಡ ನಡೀತು. ಅವರನ್ನು ವಾಚಾಮಗೋಚರವಾಗಿ ನಿಂದಿಸಲಾಯಿತು. ಪಾಪ ಆ ಮನುಷ್ಯ ಯಾವಾಗ ಅವಿಶ್ವಾಸ ಮತ್ತು ಗೊತ್ತುವಳಿ ಅಂತ ಹೇಳಿದ್ರೋ ಅವತ್ತಿನಿಂದ ಬಂದು ಚೇರ್ನಲ್ಲಿ ಕೂತಿಲ್ಲ. ನನ್ನ ಮೇಲೆ ವಿಶ್ವಾಸ ಇದ್ದರೆ ಮಾತ್ರ ನಾನು ಬಂದಿಲ್ಲಿ ನನ್ನ ಕೆಲಸವನ್ನು ನಿಭಾಯಿಸ್ತೇನೆ, ಅಲ್ಲಿವರೆಗೂ ನಾನು ಹೊರಗಡೆ ಇರ್ತೀನಿ ಅಂತ ದಕ್ಷತೆಯಿಂದ ಮತ್ತು ನಿಸ್ಪೃಹನಾಗಿ ತನ್ನ ಸ್ಥಾನವನ್ನು ಬಿಟ್ಟುಕೊಟ್ಟಂಥ ಮನುಷ್ಯ. ಈಗ ಹೊಸ ಬೆಳವಣಿಗೆ. ಏನು ಹೊಸ ಬೆಳವಣಿಗೆ? ಈ TMCಯ ಮಮತಾ ಬೇಗಂ ಇವರಿದಾರಲ್ಲ, ಅವರು ಒಂದು ಹೊಸ ಅವಿಶ್ವಾಸ ಮತ್ತು ಗೊತ್ತುವಳಿಯನ್ನು ತರ್ತಾ ಇದ್ದಾರೆ. ವಾಗ್ದಂಡನೆಯನ್ನು ಮಾಡಲಿಕ್ಕೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ಅದು ಯಾರ ಮೇಲೆ ಅಂದರೆ ಚುನಾವಣಾ ಆಯುಕ್ತರಾದಂಥ, ಮುಖ್ಯ ಚುನಾವಣಾ ಆಯುಕ್ತರಾದಂಥ ಜ್ಞಾನೇಶ್ ಕುಮಾರ್ ಅವರ ಮೇಲೆ. ನೋಡಿ, ಇದಕ್ಕೆ ಹೇಗೆ ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮ್ಗೆ ಸಿಗಕ್ಕೆ ಸಾಧ್ಯವೇ ಇಲ್ಲ. ಈ ದೇಶದಲ್ಲಿ ನೀವು ಸಂವಿಧಾನದ ಹೆಸರಿನಲ್ಲಿ ಬೆಳಗ್ಗೆ ಎದ್ದರೆ ಭಾಷಣವನ್ನು ಮಾಡ್ತೀರಿ, ಸಂವಿಧಾನಕ್ಕೆ ದೊಡ್ಡದು ಯಾವುದೂ ಇಲ್ಲ ಅಂತೀರಿ. ನಮ್ಮ ಅಮ್ಮ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಯಾರಪ್ಪ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹಾಡಿ ಹೊಗಳ್ತೀರಿ, ಹೆಗಲ ಮೇಲೆ ಇಟ್ಕೊಂಡು ಕುಣಿತೀರಿ, ಎಲ್ಲ ಮಾಡ್ತೀರಿ. ಅದೇ ಸಂವಿಧಾನದತ್ತವಾದಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಂದಂಥ ತೀರ್ಪನ್ನು ನೀವು ಸ್ವೀಕರಿಸಲಿಕ್ಕೆ ತಯಾರಿಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ, ಸಂವಿಧಾನಿಕ ಅಂಗವಾದಂಥ ಸ್ವಾಯತ್ತ ಸಂಸ್ಥೆಯಾದಂಥ ಚುನಾವಣಾ ಆಯೋಗ ಮಾಡುವಂಥ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನು ತಡೆಯಲಿಕ್ಕೆ ಯಾರಿಗೂ ಹಕ್ಕಿಲ್ಲ ಅಂತ ಹೇಳುತ್ತೆ, ಸುಪ್ರೀಂ ಕೋರ್ಟ್ಗೂ ಇಲ್ಲ ಅಂತ ಹೇಳುತ್ತೆ. ನೀವು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಅಲ್ಲ, ರಾಜ್ಯದ ಯಾವುದೇ ರಾಜ್ಯದಲ್ಲಿ ಕೂಡ ಇದಕ್ಕೆ ಅಡ್ಡಿಯನ್ನು ಒಡ್ಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ, ಸೂರ್ಯಕಾಂತ್ ಅವರು. ಯಾವಾಗ ಸುಪ್ರೀಂ ಕೋರ್ಟ್ ಇಂಥ ವರ್ಡಿಕ್ಟ್ ಕೊಟ್ಟ ಮೇಲೆ ಮಮತಾ ಬೇಗಂಗೆ ಬೇರೆ ದಾರಿ ಏನಿದೆ? ಬದುಕಿನ ಎಲ್ಲ ಬಾಗಿಲುಗಳು ಹಾಕಿದಾಗ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನುವಂಥ ತಂತ್ರ ಮಮತಾ ಬೇಗಂ ಅವ್ರದ್ದು. ನಿಮಗೆ ಹಿಂದೆ ನೆನಪಿರಬೇಕು, ನಿಮ್ಗೆ 2018 ಏಪ್ರಿಲಲ್ಲಿ ನಡೆದಂಥ ಘಟನೆ, ರಾಮ ಮಂದಿರದ ಪ್ರಕರಣ. ಆ ಸಂದರ್ಭದಲ್ಲಿ ತೀರ್ಮಾನ ಆಗಬೇಕಾಗಿತ್ತು. ದೀಪಕ್ ಮಿಶ್ರಾ ಅಂತ ಚೀಫ್ ಜಸ್ಟಿಸ್ಸು ಅವರು ಹೇಳಿಬಿಟ್ರಪ್ಪ, ರಾಮ ಮಂದಿರದ ಪ್ರಕರಣ ಏನಿದೆ ಇದನ್ನು ತಾರ್ಕಿಕವಾಗಿ ಮುಗಿಸೋಣ, ಇದಕ್ಕೊಂದು ತೀರ್ಪನ್ನು ಕೊಡಲೇಬೇಕೀಗ, ಇದರ ಕುರಿತು ನಾವು ಸನ್ನದ್ಧರಾಗಿದ್ದೇವೆ ಅಂತ ಒಂದು ಮಾತನ್ನು ಹೇಳಿಬಿಟ್ರು. ಹೇಳಿದ ತಕ್ಷಣ ವಿಪಕ್ಷಗಳೆಲ್ಲ ಸೇರಿ ಅವರ ಮೇಲೆ ವಾಗ್ದಂಡನೆಯನ್ನು ಮಾಡಬೇಕು, ಅವ್ರನ್ನ ಇಂಪೀಚ್ ಮಾಡಬೇಕು ಅಂತ ಧಮಕಿ ಹಾಕಲಿಕ್ಕೆ ಶುರು ಮಾಡಿಬಿಟ್ರು. ನಾಳೆ ಬೆಳಗ್ಗೆ ಒಳಗಡೆ ನಿಮ್ಮ ಪ್ರಪೋಸಲನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ, ರಾಮ ಮಂದಿರ ಪ್ರಕರಣ ಇತ್ಯರ್ಥ ಮಾಡುವಂಥ ಪ್ರಪೋಸಲನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ, ನಾಳೆ ಸಂಸತ್ ಅಧಿವೇಶನ ಶುರುವಾದ ಸಂದರ್ಭದಲ್ಲಿ ನಿಮ್ಮ ಮೇಲೆ ಅವಿಶ್ವಾಸ ಮತ್ತು ಗೊತ್ತುವಳಿಯನ್ನು ಕೈಗೊಳ್ಳಲಾಗತ್ತೆ, ವಾಗ್ದಂಡನೆಯನ್ನು ಮಾಡಲಿಕ್ಕೆ ಇದನ್ನು ಮಹಾಭಿಯೋಗಕ್ಕೆ ಮೂವ್ ಮಾಡಲಾಗತ್ತೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ದೀಪಕ್ ಮಿಶ್ರಾ ಹೆದರಿ ಯಾವ ಸಂಕಲ್ಪವನ್ನು ಅವರು ಮಾಡಿದರು ಆ ಸಂಕಲ್ಪದಿಂದ ಹಿಂದೇಟು ಹಾಕಿ ವಾಪಸ್ ಬಂದುಬಿಟ್ರು. ಅದಾಗಿ ಮುಂದೆ ಈ ಪ್ರಕರಣ ಮುಂದುವರೆದು ಹಿಂದೂಗಳ ಪರವಾಗಿ ಜಡ್ಜ್ಮೆಂಟ್ ಬಂತು, ಅದು ಬೇರೆ ವಿಚಾರ. ಆದರೆ ಹೇಗೆ
ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಇವರು ಒತ್ತಡವನ್ನು ಹೇರ್ತಾರೆ. ಹೀಗೆ ಬ್ಲ್ಯಾಕ್ ಮೇಲ್ ಮಾಡಿ ನಿಮಗೆ ಅವಮಾನ ಆಗತ್ತೆ, ಅದಕ್ಕಾದರೂ ನೀವು ನಾವು ಹೇಳ್ದಂಗೆ ಕೇಳಿ ಅಂತ ದಾದಾಗಿರಿಯನ್ನು ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಗೆ ಹೇಳಿದೆ. ಮೊನ್ನೆ ಯಾವಾಗ ಓಂ ಪ್ರಕಾಶ್ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕೈಗೊಂಡ್ರಲ್ಲ, ಆ ಸಂದರ್ಭದಲ್ಲಿ ಈ TMC ಇದೆಯಲ್ಲ, ಮಮತಾ ಬೇಗಂ ಅವರ ಪಕ್ಷ, ತೃಣಮೂಲ ಕಾಂಗ್ರೆಸ್, ಅದು ಈ ವಿಪಕ್ಷಗಳ ಜೊತೆ ಕೈ ಜೋಡಿಸಲಿಲ್ಲ. ಅವ್ರು ಹೇಳಿದರು, ನೀವು ಅವಿಶ್ವಾಸ ಮತ ಗೊತ್ತುವಳಿಯನ್ನು ಮುಂದುವರಿಸಿ ಅದರ ರೆಪರ್ಕೇಷನನ್ನು ನೋಡಿ, ಅದು ಹೇಗೆ ಮುಂದುವರಿಯುತ್ತೆ ಅನ್ನೋದು ನೋಡಿ ನಾವು ಇದ್ರ ಜೊತೆ ಸೇರ್ಕೋತೀವಿ. ಅಷ್ಟೊತ್ತಿಗೆ ಶುಕ್ರವಾರ ದಿವಸ ಸಂಸತ್ ಅಧಿವೇಶನ ಮುಗಿದೋಯ್ತು. ಮಾರ್ಚ್ 9ಕ್ಕೆ ಮತ್ತೆ ಅಧಿವೇಶನ ಶುರುವಾಗತ್ತೆ. ಆ ಸಂದರ್ಭದಲ್ಲಿ ಅಗತ್ಯ ಬಿದ್ದರೆ ನಾವು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ TMC ಇರುತ್ತೆ. ವಿಪಕ್ಷಗಳಿಗೆ ಭಾಳ ದೊಡ್ಡದಾದ ಅವಮಾನ ಆಗುತ್ತೆ, ಮುಜುಗರ ಆಗುತ್ತೆ. ನಾವು ಇಂಡಿಯಾ ಅಲಯನ್ಸ್ ಅಂತೀವಿ. ಅತಿ ಹೆಚ್ಚು ಸೀಟ್ ಇರುವಂಥ 27 ಸೀಟ್ ಇರುವಂಥ ಈ ಮಮತಾ ಬೇಗಂ ಅವರೇ ಈ ರೀತಿ ಕೈ ಎತ್ತಿದರೆ ನಮ್ಗೆ ಅವಮಾನ ಆಗತ್ತೆ ಅಂತ ಒಳಗಡೆನೆ ಕುದೀತಾ ಇರ್ತಾರೆ. ಆದರೂ ಏನು ಮಾತಾಡೋ ಹಾಗಿಲ್ಲ. ಅಂದರೆ ಮಮತಾ ಬೇಗಂ ಜೊತೆ ಕೆಡಿಸ್ಕೊಳ್ಳಿಕ್ಕೆ ಕಾಂಗ್ರೆಸ್ಸು ಸಿದ್ಧ ಇಲ್ಲ. ಅಖಿಲೇಶ್ ಯಾದವ್ಗಂತೂ ಆಕೆ ಮೆಂಟರ್ ರೀತಿಯಲ್ಲಿ ಅಖಿಲೇಶ್ ಯಾದವ್ ತನ್ನ ಪಕ್ಷದ ಕಾರ್ಯಕಾರಿಣಿ ಸಭೆಯನ್ನು ಕಲ್ಕತ್ತಾದಲ್ಲಿ ನಡೆಸ್ತಾರೆ ಒಂದು ಕಾಲಕ್ಕೆ. ಅಷ್ಟು ಅವ್ರ ಮೇಲೆ ನಿರ್ಭರ ಆಗಿರುವಂಥ ರಾಜಕಾರಣಿ ಅಂತ. ಈಗ ಯಾವಾಗ ಸುಪ್ರೀಂ ಕೋರ್ಟು ಅಡ್ಡ ಹೊಡಿತದೋ, ಯಾವಾಗ ಸುಪ್ರೀಂ ಕೋರ್ಟು ಚುನಾವಣಾ ಆಯೋಗಕ್ಕೆ ನೀವು ಯಾವುದೇ ರೀತಿ ಅಡ್ಡಿಯನ್ನು ಮಾಡೋ ಹಾಗಿಲ್ಲ, ಅವರು ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಡಲಿಕ್ಕೆ ಸಂಪೂರ್ಣ ಸ್ವತಂತ್ರರು ಮತ್ತು ಅವರಿಗೆ ಪರಮಾಧಿಕಾರ ಇದೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಮಮತಾ ಬೇಗಂಗೆ ಬೇರೆ ದಾರಿಯೇ ಕಾಣಿಲ್ಲ. ರಿವ್ಯೂ ಪಿಟಿಷನ್ ಪ್ರಶ್ನೆ ಬರೋದಿಲ್ಲ, ಬಂದರೂ ಕೂಡ ಬೇರೆ ರೀತಿಯ ಫಲಿತಾಂಶ ಸಿಗೋದಿಲ್ಲ, ತಡೆಯಾಜ್ಞೆ ಒಡ್ಡಲಿಲ್ಲ. 8 ದಿವಸಗಳ ಒಳಗಡೆ ಮತದಾರ ಪಟ್ಟಿಯ ಪರಿಷ್ಕರಣೆ ಮುಗಿದು ಹೋಗುತ್ತೆ. ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಹೇಗಾದರೂ ಮಾಡಿ ಜ್ಞಾನೇಶ್ ಕುಮಾರ್ ಅವ್ರನ್ನ ಸಿಲುಕಿ ಹಾಕಿಸಬೇಕು, ಹೆದರಿಸಬೇಕು, ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಮಮತಾ ಬೇಗಂ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ಅವರು ಕಂಡುಕೊಂಡಂಥ ದಾರಿ ಯಾವುದು ಅಂದರೆ ನಿಮ್ಮನ್ನು ಸಂಸತ್ತಿಗೆ ಕರೆಸಿ ನಿಮ್ಮ ಮೇಲೆ ವಾಗ್ದಂಡನೆಯನ್ನು ಮಾಡ್ತೀವಿ, ನಿಮ್ಮ ವಿರುದ್ಧ ಅವಿಶ್ವಾಸ ಮತ ಕೈಗೊಡ್ತೀವಿ, ನಿಮ್ಮನ್ನು ಹೊರಗೆ ಹಾಕಿಸ್ತೀವಿ ಅಂತ ಹೆದರಿಸುವಂಥ ಒಂದು ಹೊಸ ಲೆಕ್ಕಾಚಾರ, ಸಂಚುಗಾರಿಕೆ ಶುರುವಾಗಿದೆ. ಹಾಗಾಗಿದ್ದೇ ಆದರೆ ಬರುವ ಮಾರ್ಚ್ 9ರ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಇಬ್ಬಿಬ್ಬರ ವಿರುದ್ಧ ಈ ರೀತಿ ಅವಿಶ್ವಾಸ ನಿರ್ಣಯ ಕೈಗೊಳ್ಳಲಾಗ್ತಾ ಇದೆ. ಒಂದು ಓಂ ಪ್ರಕಾಶ್ ಬಿರ್ಲಾ, ಎರಡನೇದು ಮುಖ್ಯ ಚುನಾವಣಾ ಆಯುಕ್ತರಾದಂಥ ಜ್ಞಾನೇಶ್ ಕುಮಾರ್ ಅವರು. ಸಂಖ್ಯೆಯ ದೃಷ್ಟಿಯಿಂದ ವಿಪಕ್ಷಗಳು ಯಾವುದೇ ಕಾರಣಕ್ಕೂ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ವಿಶ್ವಾಸ ಮತ ಕೈಗೊಳ್ಳುವಂಥ ನಿರ್ಣಯವನ್ನು ಪಾಸ್ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರ ವಿರುದ್ಧ ಅವಿಶ್ವಾಸ ಮತ ಆಗೋದಿಲ್ಲ, ಪಾಸ್ ಆಗೋದಿಲ್ಲ. ಆದರೆ ಆ ವ್ಯಕ್ತಿಗಳಿಗೆ ಮಾಡಬಹುದಾದ ಮುಜುಗರ, ಅವರ ವಿರುದ್ಧ ಮಾಡಬಹುದಾದ ಚಾರಿತ್ರ್ಯವಧೆ, ಅವ್ರ ಬಗ್ಗೆ ಮಾಡಬಹುದಾದ ಟೀಕೆ, ಇದೆಲ್ಲದಕ್ಕೂ ಒಂದು ವೇದಿಕೆ ಲಭ್ಯ ಆಗತ್ತಲ್ಲ. ಯಾವಾಗಲೂ ಒಬ್ಬ ವ್ಯಕ್ತಿಗೆ ನೀವು ಕಳ್ಳ ಹೌದೋ ಅಲ್ಲೋ, ನಿಮ್ಮನ್ನು ಸಾಮೂಹಿಕವಾಗಿ ಒಂದು ಜಾಗದಲ್ಲಿ ನಿಲ್ಲಿಸಿ ನಿಮ್ಮನ್ನು ಮಧ್ಯೆ ನಿಲ್ಲಿಸ್ತೀವಿ, ನಿಮಗೆ ಕಳ್ಳ 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 ಅಂತೀವಿ. ಅದಾದಮೇಲೆ ನೀವು ನಿರಪರಾಧಿ ಅಂತ ಸಾಬೀತಾಗ್ಬೋದು ಅವತ್ತೇ ಸಂಜೆ. ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮನ್ನು ಕಳ್ಳ ಅಂತೀವಿ. ಇದಕ್ಕೆ ಹೆಂಗೆ ಅಂತ ಕೇಳಿದರೆ ಯಾವುದಾದ್ರೂ ವ್ಯಕ್ತಿ ಒಪ್ಪಲಿಕ್ಕೆ ಸಾಧ್ಯನಾ? ಸಾಮಾಜಿಕ ಜೀವನದಲ್ಲಿರುವಂಥ ಅತ್ಯಂತ ಗರಿಷ್ಠವಾದಂಥ ಸ್ಥಾನಮಾನದಲ್ಲಿರುವಂಥ ಜನ ಅವರು. ಒಬ್ಬರು ಮುಖ್ಯೋಪಾಧ್ಯಾಯನ ಸ್ಥಾನ ಅವ್ರದ್ದು. ಲೋಕಸಭಾ ಸ್ಪೀಕರ್ ಅಂದರೆ ಇಡೀ ಲೋಕಸಭೆ ಅವರ ಹಿಡಿತದಲ್ಲಿ, ನಿಯಂತ್ರಣದಲ್ಲಿರೋದು. ಚುನಾವಣಾ ಆಯುಕ್ತ ಅಂದರೆ ಹೇಗೆ ಅನ್ನೋದನ್ನು TN ಶೇಷನ್ ಕಾಲದಲ್ಲೇ ನೋಡಿದ್ದೀವಿ. ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಜ್ಞಾನೇಶ್ ಕುಮಾರ್ ಅವರು ಈ ದೇಶದಲ್ಲಿ 2 ದಶಕಗಳ ನಂತರ ಪರಿಪೂರ್ಣವಾದಂಥ SIR ಮಾಡ್ತಾಯಿದ್ರು. ಯಾರಿಗೂ ಸಾಧ್ಯ ಆಗಲಾರದ ಕೆಲಸ. ಯಾಕೆಂದರೆ ನಿನ್ನ ಕೈ ಮುರಿತೀನಿ, ನಿನ್ನ ಕಾಲು ಮುರಿತೀನಿ, ನಿನ್ನ ಕಾಲು ಇಡ್ಲಿಕ್ಕೆ ಬಿಡೋದಿಲ್ಲ ಅಂತೆಲ್ಲ ಪಶ್ಚಿಮ ಬಂಗಾಳದಲ್ಲಿ ರಾಜಕಾರಣಿಗಳು ಹೆದರಿಸಿದ್ರು ಜ್ಞಾನೇಶ್ ಕುಮಾರ್ ಅವ್ರಿಗೆ. ಒಂದು ಕಡೆ ಅದು. ರಾಹುಲ್ ಗಾಂಧಿ ಅವರು ಬೆಳಗ್ಗೆ ಎದ್ರೆ PPTಯನ್ನು ಮಾಡಿ ಓಟ್ ಚೋರಿ ಗದ್ದಿ ಚೋರಿ ಅಂತ ಅವರು ಶುರು ಮಾಡಿದರು. ಚುನಾವಣಾ ಆಯೋಗದ ಮೇಲೆ ಎಷ್ಟೆಲ್ಲ ಪ್ರಹಾರಗಳನ್ನು ಮಾಡಲಿಕ್ಕೆ ಸಾಧ್ಯ, ಎಷ್ಟೆಲ್ಲ ಅವಮಾನವನ್ನು ಮಾಡಲಿಕ್ಕೆ ಸಾಧ್ಯ, ಎಷ್ಟೆಲ್ಲ ಕಳಂಕ ಹೊರಡಿಸ್ಲಿಕ್ಕೆ ಸಾಧ್ಯ, ಎಲ್ಲವನ್ನೂ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ಯಾಗ ಹೋಗಿದೆ. ರಾಹುಲ್ ಗಾಂಧಿಯಿಂದ ಹಿಡಿದು, ಮಮತಾ ಬೇಗಮಿಂದ ಹಿಡಿದು, ಅಖಿಲೇಶ್ ಯಾದವಿಂದ ಹಿಡಿದು ಎಲ್ಲರೂ ಅದೇ ಕೆಲಸ ಮಾಡಿದ್ದಾರೆ. ಆದರೆ ತಗ್ಗಲಿಲ್ಲ, ಬಗ್ಗಲಿಲ್ಲ, ಜಗ್ಗಲಿಲ್ಲ. ತನ್ನ ಕೆಲಸವನ್ನು ಒಂದೇ ಒಂದು ಚೂರು ಮುಜುಗರ ಪಡಲಾರದೆ ನಿರ್ಭಿಡೆಯಿಂದ ನಿರಾತಂಕವಾಗಿ ತನ್ನ ಯಾವ ವೇಗದಲ್ಲಿ ನಡೆಸಬೇಕೋ ಅದೇ ವೇಗದಲ್ಲಿ ಜ್ಞಾನೇಶ್ ಕುಮಾರ್ ಅವರು ಇಡೀ ದೇಶಾದ್ಯಂತ ನಡೆಸ್ತಾ ಇದ್ದಾರೆ. 12 ರಾಜ್ಯಗಳಲ್ಲಿ ನಡೀತಾ ಇದೆ. ಇಷ್ಟರಲ್ಲೇ ಕರ್ನಾಟಕದಲ್ಲಿ ಬರ್ಬೋದು. ಅಷ್ಟರಲ್ಲಿ ಸಿದ್ದರಾಮಯ್ಯನವರು ಮೊನ್ನೆ ಕೊಕ್ಕೆ ಹಾಕಿದ್ದಾರೆ. ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡ್ತೀನಿ. ಹಾಗಿರುವವ್ರಿಗೆ ನಿಮ್ಗೆ ಈ ರೀತಿಯಾದಂಥ ವಾಗ್ದಂಡನೆ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ಇದು ಬ್ಲ್ಯಾಕ್ ಮೇಲ್ ಅಲ್ಲದೆ ಬೇರೆ ಏನು ಸ್ವಾಮಿ?
ಆಯಿತು, ವಾಗ್ದಂಡನೆಗೆ ನೀವೇನೋ ಮೂವ್ ಮಾಡಿದ್ರಿ ಅಂದ್ಕೊಳ್ಳಿ, ಪಾಸ್ ಆಗುವ ಸಾಧ್ಯತೆ ಇದೆಯಾ? ಖಂಡಿತ ಇಲ್ಲ. ಇದು ಜ್ಞಾನೇಶ್ ಕುಮಾರ್ಗೆ ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತಿರುತ್ತೆ. ಆದರೆ ಎಲ್ಲ ರೀತಿಯಿಂದ ಹತಾಶೆಗೊಂಡಿರುವಂಥ ಮಮತಾ ಬೇಗಂ ಬೇರೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಹೇಳಿ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.